ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ರೀಸೆಂಟಾಗಿ ಚೈನೀಸ್ ಅಪ್ಲಿಕೇಶನ್ಗಳನ್ನ ಬ್ಯಾನ್ ಮಾಡಿದ್ರು. ಯಾಕೆ ಅಂತಾರೆ ನಮ್ಮ ಒಂದು ಡೇಟಾನ ಕದೀತಾ ಇದೆ ಅಂತ ಗೌರ್ಮೆಂಟ್ ಅವರು ಒಂದು ಒಳ್ಳೆ ಡಿಸಿಷನ್ನ ಮಾಡಿ ಬ್ಯಾನ್ ಮಾಡಿದ್ರು. ಆದರೆ ಇಲ್ಲಿ ಒಂದಷ್ಟು ಚೈನೀಸ್ ಅಪ್ಲಿಕೇಶನ್ ಅಲ್ಲದೆ ಇರುವಂಥ ಅಪ್ಲಿಕೇಶನ್ಗಳು ನಮ್ಮ ಒಂದು ಡೇಟಾ ಅದರ ಜೊತೆಗೆ ನಮ್ಮ ಒಂದು ಬ್ಯಾಂಕಲ್ಲಿ ಇರುವಂಥ ಬ್ಯಾಲೆನ್ಸನ್ನು ಝೀರೋ ಮಾಡಿ ಅಡ್ವಾಂಟೇಜನ್ನು ತಗೊಳ್ತಾ ಇದ್ದಾರೆ. ಸೊ ಅಪ್ಪಿ ನೀವೇನಾದರೂ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇವಾಗಲೇ ಡಿಲೀಟ್ ಮಾಡಿಬಿಡಿ. ಯಾಕೆ ಅಂತಂದರೆ ಈ ಒಂದು ಅಪ್ಲಿಕೇಶನ್ಗಳನ್ನ ಆಲ್ರೆಡಿ ಬಿಲಿಯನ್ಸ್ ಗಟ್ಟಲೆ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಜನಗಳು. ಅದ್ರ ಜೊತೆಗೆ ಈ ಒಂದು ಅಪ್ಲಿಕೇಶನ್ಗಳಿಗೆ ಒಳ್ಳೊಳ್ಳೆ ಪ್ರಮೋಷನ್ಸ್ಗಳು ಸಿಕ್ಕಿದೆ. ಈ ಟಿಕ್ ಟಾಕಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಿತ್ತು ನೋಡಿ, ಅಲ್ಲೆಲ್ಲ ಸಿಕ್ಕಿದೆ. ಆಲ್ಮೋಸ್ಟ್ ಅಲ್ಲಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಸೊ ಇವಾಗಲೇ ರಿಮೂವ್ ಮಾಡಿಬಿಡಿ. ಇವಾಗ ನಾನು ಯಾವ ಒಂದು ಅಪ್ಲಿಕೇಶನ್ನ ನೀವು ಡಿಲೀಟ್ ಮಾಡಬೇಕು, ಯಾವ ಒಂದು ಅಪ್ಲಿಕೇಶನ್ ಬ್ಯಾನ್ ಆಗಿದೆ ಅಂತ ಇವಾಗ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಶೇರ್ ಮಾಡ್ತೀರಲ್ವಾ? ಸೊ ಇವಾಗ ಮೊದಲು ನಾನು ಹೇಳೋದಾದರೆ 7 ಅಪ್ಲಿಕೇಶನ್ಗಳನ್ನ ಪ್ಲೇಸ್ಟೋರಿಂದ ರಿಮೂವ್ ಮಾಡಿದ್ದಾರೆ. ಓಕೆ, ರಿಮೂವ್ ಏನೋ ಮಾಡಿದ್ದಾರೆ. ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಇವಾಗಲೇ ಡಿಲೀಟ್ ಮಾಡಿ. ಯಾವ ಒಂದು ಅಪ್ಲಿಕೇಶನ್ ಅಂತಂದರೆ ಮೊದಲು ಆ್ಯಂಡ್ರಾಯ್ಡ್ ಆ್ಯಪ್ಸ್ಗಳನ್ನ 3 ಮಾಡಿದ್ದಾರೆ, ಇನ್ನು 4 iOS ಆ್ಯಪ್ಸ್ಗಳು. ಓಕೆ, 4 iOS ಆ್ಯಪ್ಸು, 3 ಆ್ಯಂಡ್ರಾಯ್ಡ್ ಆ್ಯಪ್ಸು. ಯಾವ ಒಂದು ಅಪ್ಲಿಕೇಶನ್ ಅಂತ ಇವಾಗ ನಾವು ನೋಡೋಣ. ಸೊ ಮೊದಲನೇ ಅಪ್ಲಿಕೇಶನ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಗಳ ಬಗ್ಗೆ ಮಾತಾಡ್ಬಿಡ್ತೀನಿ ನಾನು. ಫಸ್ಟ್ ಅಪ್ಲಿಕೇಶನ್ ಬಂದು ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಥೀಮ್ ಝೋನ್ ಅಂತ ಅಂದ್ಬಿಟ್ಟು. ಇದನ್ನು ಆಲ್ರೆಡಿ 4 ಲಕ್ಷಕ್ಕಿಂತ ಜಾಸ್ತಿ ಜನ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಇವಾಗಲೇ ಡಿಲೀಟ್ ಮಾಡಿಬಿಡಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಝೀರೋ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ಎರಡನೇ ಅಕೌಂಟ್ ಬಂದು ಟ್ಯಾಪ್ ರೂಲಿಟ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಅಪ್ಲಿಕೇಶನ್ ಆಲ್ರೆಡಿ 1 ಮಿಲಿಯನ್ ಪ್ಲಸ್ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ನೀವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಡಿಲೀಟ್ ಮಾಡಿಬಿಡಿ. ಇನ್ನು ಮೂರನೇ ಅಪ್ಲಿಕೇಶನ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಬಂದು ಅಲ್ಟಿಮೇಟ್ ಮ್ಯೂಸಿಕ್ ಡೌನ್ಲೋಡರ್ ಅಂತ ಅಂದ್ಬಿಟ್ಟು. ಈ ಒಂದು ಅಪ್ಲಿಕೇಶನ್ ಏನಾದ್ರು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ 1 ಲಕ್ಷಕ್ಕಿಂತ ಆಲ್ರೆಡಿ ಜನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಡಿಲೀಟ್ ಮಾಡಿಬಿಡಿ. ಇಷ್ಟು 3 ಆ್ಯಂಡ್ರಾಯ್ಡ್ ಆ್ಯಪ್ಸ್. ಇನ್ನು iOS ಆ್ಯಪ್ಸನ್ನು ನೀವು ನೋಡೋದಾದರೆ ಮೊದಲನೇ ಆ್ಯಪ್ ಬಂದು ಶಾಕ್ ಮೈ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು. ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಡಿಲೀಟ್ ಮಾಡಿಬಿಡಿ. ಅದ್ರ ಜೊತೆಗೆ 666 ಟೈಮ್ ಅಂತ ಅಂದ್ಬಿಟ್ಟು 666 ಟೈಮ್. ಓಕೆ, ಈ ಒಂದು ಅಪ್ಲಿಕೇಶನ್, ಇದು ಎರಡನೇ ಅಪ್ಲಿಕೇಶನ್, ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇದನ್ನು ಡಿಲೀಟ್ ಮಾಡಿಬಿಡಿ. ನೆಕ್ಸ್ಟು ಥೀಮ್ ಝೋನ್ ಅಂತ ಅಂದ್ಬಿಟ್ಟು, ಇದನ್ನು ನೀವೇನಾದ್ರು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಡಿಲೀಟ್ ಮಾಡಿಬಿಡಿ. ಅದ್ರ ಜೊತೆಗೆ ಶಾಕ್ ಮೈ ಫ್ರೆಂಡ್ ಟ್ಯಾಪ್ ರೂಲೆಟ್ ಅಂತ ಅಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಡಿಲೀಟ್ ಮಾಡಿಬಿಡಿ. ಸೊ ಇಷ್ಟು 7 ಆ್ಯಪ್ಸ್ಗಳನ್ನ ಇವಾಗ ಬ್ಯಾನ್ ಮಾಡಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ಗಳು ನಮ್ಮ ಒಂದು ಬ್ಯಾಂಕಲ್ಲಿರುವಂಥ ಬ್ಯಾಲೆನ್ಸ್ನ ಕದೀತಿತ್ತಂತೆ. ಆಲ್ರೆಡಿ ತುಂಬ ಜನದ ಅಕೌಂಟ್ನ ಝೀರೋ ಮಾಡಿದೆ. ಸೊ ಅದರಿಂದ ನೀವೇನಾದ್ರು ಅಕಸ್ಮಾತ್ ಏನಾದ್ರು ಅಪ್ಪಿತಪ್ಪಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಡಿಲೀಟ್ ಮಾಡಿ, ರಿಮೂವ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದೆ ಆ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ನಿಮ್ಗೆ ಸಿಗಲ್ಲ, ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಸರ್ ಒಂದು ಲೈಕ್ ಮಾಡಿ, ಜೊತೆಗೆ ನೀವು ನನ್ನ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.